ನಾವಿವತ್ತು ರಾಯ್ ಸಮುದ್ರದ ಬೆಟ್ಟ ಹತ್ತನ ಅಂತ ಬಂದು ಬೆಟ್ಟದ ಕೆಳಗಡೆ ಇರೋ ಚೌಡೇಶ್ವರಿ ಅಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಎಲ್ದು ಬೆಟ್ಟ ಹತ್ತಕ್ ಸ್ಟಾರ್ಟ್. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ರಾಯ್ ಸಮುದ್ರ ಗ್ರಾಮದಲ್ಲಿ ಈ ಬೆಟ್ಟ. ಈ ಬೆಟ್ಟಕ್ಕೆ ಎರಡು ಹೆಸರು ಐತೆ, ಒಂದು ರಾಯ್ ಸಮುದ್ರದ ಬೆಟ್ಟ ಮತ್ತೆ ದುರ್ಗದ ಬೆಟ್ಟ. ಈ ಬೆಟ್ಟದಲ್ಲಿ 5 ಕೋಟೆಗಳಿವೆ. 5 ಕೋಟೆನ ಸುತ್ತಿ ಬೆಟ್ಟ ಹತ್ತೋದ್ರೆ ಕೈವಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಿಗ್ತದೆ. 5 ಕೋಟೆ ಬಾಗ್ಲು ಹತ್ತೋದು ಎಷ್ಟು ಕಷ್ಟ ಅಂದ್ರೆ ಅರ್ಧ ಬೆಟ್ಟಕ್ಕೆ ಮೆಟ್ಲೈತೆ, ಇನ್ ಅರ್ಧ ಬೆಟ್ಟಕ್ಕೆ ಮೆಟ್ಲಿಲ್ಲ. ಬೆಟ್ಟದ ಮೇಲಿಂದ ನೋಡಿದಾಗ ಅಕ್ಕಪಕ್ಕದಲ್ಲಿ ಕಾಣಿಸೋ ಸಣ್ಣ ಸಣ್ಣ ಬಾವಿಗಳು, ದೂರದ ಬೆಟ್ಟದಲ್ಲಿ ಕಟ್ಟಿರೋ ಜೇನ್ಗೂಡು, ಅಪರೂಪಕ್ಕೆ ಹಾರಾಡ ಏರೋಪ್ಲೇನ್, ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡೋದೇ ಒಂದ್ ಚಂದ. ಸುತ್ತಮುತ್ತ ಕಾಣಿಸೋ ನಮ್ಮೂರು, ಈ ಬೆಟ್ಟದ ಮೇಲಿರೋ ಕೋಟೆ ಹೆಬ್ಬಾಗ್ಲು ಅಷ್ಟೇ ಸಕ್ಕತ್ತಾಗೈತೆ. ನಮ್ಮ ಹುಡುಗ ಜೊತೆ ಫೋಟೋ ತಕ್ಕೊಂಡು ನಮ್ಮ ಹುಡುಗಿ ಜೊತೆ ಕುತ್ಕೊಂಡು ಒಂದ್ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಬೆಟ್ಟ ಹತ್ಕೊಂಡು ಹೋದೋ. ಫೋಟೋ ವಿಡಿಯೋ ತಕ್ಕೊಳಕ್ಕೆ ಜಾಗ ಮಾತ್ರ ಸಕ್ಕತ್ತಾಗೈತೆ. ಈ ಬೆಟ್ಟದಲ್ಲಿ ಇಲ್ಲಿಗೆ ಮೆಟ್ಲು ಲಾಸ್ಟ್. ಇಲ್ಲಿಂದ ಇನ್ನ ಕೋತಿ ತಿಮ್ಮಗಳ ತರನೇ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇದೇ ನಿಜವಾದ ಟಾಸ್ಕ್. ಈ ಬೆಟ್ಟ ಹತ್ಬೇಕು ಅಂದ್ರೆ ಜನ ನಡ್ದಿ ಸೌದೋಗಿರೋ ದಾರಿಲೇ ಹೋಗ್ಬೇಕು. ಅಂತೂ ಇಂತೂ ಬೆಟ್ಟ ಹತ್ತುದು. ಈ ಬೆಟ್ಟದಲ್ಲಿ ಪಾಂಡವರು ವಾಸ ಆಗಿದ್ದು. ಕುಡಿಯಕ್ಕೆ ನೀರ್ ಬೇಕು ಅಂತ ಭೀಮ ಮಂಡಿಯಿಂದ ಗುದ್ದಿ ಕೊಡ್ದಿರೋ ಬಾವಿ ವರ್ಷದ 365 ದಿನನೂ ನೀರ್ ಇರ್ತದೆ. ಬೆಟ್ಟದ ಮೇಲೆ ಕೈವಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗಿ ಎಲ್ರು ಪೂಜೆ ಮಾಡಿದ್ರು. ಶಿವರಾತ್ರಿ ಹಬ್ಬಕ್ಕೆ ಊರಿನ ಗ್ರಾಮಸ್ಥರೆಲ್ಲ ಬಂದು ಅದ್ದೂರಿಯಾಗಿ ಪೂಜೆ ಹಬ್ಬ ಮಾಡ್ಕೊಂಡು ಹೋಯ್ತಾರೆ. ನಾವು ಬೆಟ್ಟ ಹತ್ತೋ ಅಷ್ಟರಲ್ಲಿ ಯಾರೋ ಬಂದು ಪೂಜೆ ಮಾಡ್ಬಿಟ್ಟು ಹೋಗಿದ್ರು. ಸುತ್ತಮುತ್ತ ಇರೋ ಊರಿನ ಜನಗಳು ಇಲ್ಲಿ ಬಂದು ಪರ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಯ್ತಾರೆ. ಕಷ್ಟಪಟ್ಟು ಬೆಟ್ಟ ಹತ್ತಿ ಈ ದೇವಸ್ಥಾನ ನೋಡಿದ್ಮೇಲೆ ಮನ್ಸ್ಕೊಂತಾರ ಸಮಾಧಾನ ಅನ್ನಿಸ್ತದೆ. ನಮ್ಮ ಹುಡ್ಗ ಗಂಟೆ ಹೊಡಿಯೋ ಸೌಂಡ್ಗೆ ದೇವಸ್ಥಾನದ ಒಳಗಡೆ ಇದ್ದಿದ್ದ ಬಾವುಲಿಗಳೆಲ್ಲ ಎದ್ಬಿಟ್ಟು ಒಳಗುಣಿ ಐತೆ, ಕಾವ ಆಡಿಸ್ಕೊಂಡು ಚೆನ್ನಾಗಿ ಅಡ್ಗೆ ಮಾಡ್ಲಿ ಅಂತ. ನೀವೇನಾದ್ರೂ ಈ ಬೆಟ್ಟನ ಮೊದ್ಲೇ ಹತ್ತಿದ್ರೆ ಒಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ. ನಮ್ಮೂರ್ ಪಕ್ಕದಲ್ಲೇ ಇರೋ ಬೆಟ್ಟ ನಾವ್ ಇವತ್ತು ಹತ್ತುತ್ತಾ ಇದೀವಿ. ಬೆಟ್ಟ ಇಳಿಯೋ ಟೈಮ್ಗೆ ಸಂಜೆ ಆಗಿತ್ತು, ಮೋಡ ಮುಚ್ಕೊಂಡಿತ್ತು. ನೆಮ್ಮದಿಯಾಗಿ ಬೆಟ್ಟ ಇಳಿದು ಫೋಟೋ ವಿಡಿಯೋ ತಕೊಂಡು ಸೀದಾ ಮನೆಗೆ ಹೋದೋ.